ನಿಮ್ಮ ನಡವಳಿಕೆ ಏನಿದೆ ಈ ರಾಜ್ಯ ಸರ್ಕಾರದ ನಡವಳಿಕೆ ಮಂತ್ರಿಗಳ ಹೇಳಿಕೆ ಅದು ಬಾಂಬ್ ಬ್ಲಾಸ್ಟ್ ಪ್ರಕರಣ ಇರಬಹುದು ರಾಮೇಶ್ವರ ಕೆಫೆನಲ್ಲಿ ಮೊನ್ನೆ ಪಾಕಿಸ್ತಾನ ಜಿಂದಾಬಾದ್ ವಿಚಾರದಲ್ಲಿರಬಹುದು ಶಿವಮೊಗ್ಗದಲ್ಲಿ ನಡೆದಂತ ಟಿಪ್ಪು ಜಯಂತಿ ಸಂದರ್ಭದಲ್ಲಿ ಅಲ್ಲಿ ಕೆಲವು ದೇಶದ್ರೋಹಿಗಳು ಒಂದು ಅಟ್ಟಹಾಸದಿಂದ ಏನು ಮೆರೆದ್ರು ಮತ್ತೆ ಕುಕ್ಕರ್ ಬ್ಲಾಸ್ಟ್ ಅಲ್ಲಿ ಇವತ್ತೇನು ನಿಮ್ಮ ಇಂದಿನ ಡಿ.ಕೆ. ಶಿವಕುಮಾರ್ ಗೃಹ ಉಪಮುಖ್ಯಮಂತ್ರಿಗಳ ಹೇಳಿಕೆ ಅಂದರೆ ಅಮಾಯಕರ ರೀತಿ ಅಂತೇಳಿ ಬಿಂಬಿಸ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರದ ಮಂತ್ರಿಗಳ ನೇತೃತ್ವದಲ್ಲಿ ನಡೀತಾ ಇದೆ. ಎಲ್ಲೋ ಒಂದು ಕಡೆ ನಿಮ್ಮ ನಡವಳಿಕೆ ಈ ಸರ್ಕಾರದ ಜವಾಬ್ದಾರಿತ ಸಚಿವರ ಬೇಜವಾಬ್ದಾರಿ ಹೇಳಿಕೆಗಳು ರಾಜ್ಯದ ಸುರಕ್ಷತೆಗೂ ಕೂಡ ಧಕ್ಕೆ ತರ್ತಾ ಇದೆ. ಇವತ್ತು ರಾಜ್ಯದಲ್ಲಿ ಅಶಾಂತಿ ಕೂಡ ಮೂಡೋದಕ್ಕೆ ಕಾರಣ ಆಗ್ತದೆ. ಇದು ನಮ್ಮಲ್ಲಿರ್ತಕ್ಕಂಥ ಆತಂಕ, ಭಾರತೀಯ ಜನತಾ ಪಾರ್ಟಿಗೆ ಇರ್ತಕ್ಕಂಥ ಆತಂಕ ಅಷ್ಟೇ ಅಲ್ಲ, ರಾಜ್ಯದ ಜನರು ಕೂಡ ಆತಂಕ ಕಾಡ್ತಾ ಇದೆ. ಗಂಭೀರವಾದಂತಹ ಮಾತನ್ನು ಹೇಳಿರ್ತಕ್ಕಂಥದ್ದು ಆಡಳಿತ ಯಂತ್ರದಲ್ಲಿ ಇರೋರೇನೇ ಇದಕ್ಕೆ ಎಲ್ಲೋ ಒಂದು ರೀತಿಯಲ್ಲಿ ವ್ಯವಸ್ಥಿತವಾಗಿ ಇಂದಿನಿಂದ ಪ್ರೇರಣೆ ನೀಡ್ತಾ ಇರ್ತಕ್ಕಂಥವ್ರು. ತಿಮ್ಮಪ್ಪ ಗೌರಿ ಮೀನು ಸಾಕಣೆ ಮಾಡಿ ವರ್ಷಕ್ಕೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಜೊತೆಗೆ ಪೊಲೀಸರನ್ನ ಫ್ರೀ ಹ್ಯಾಂಡ್ ಆಗಿ ಬಿಡ್ತಾ ಇಲ್ಲ ಸಿಎಂ ಅವರು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಪ್ರೇರಣೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇಂಥ ಘಟನೆಗಳನ್ನು ಎಷ್ಟು ಗಂಭೀರವಾಗಿ ರಾಜ್ಯ ಸರ್ಕಾರ ತೆಗೆದುಕೊಳ್ಬೇಕೋ, ಇಂಥ ಘಟನೆಗಳಲ್ಲಿ ಯಾವ ರೀತಿ ಪೊಲೀಸ್ ಅಧಿಕಾರಿಗಳು ಇನ್ನೂ ಹೆಚ್ಚು ಗಂಭೀರದಿಂದ ನಡ್ಕೋಬೇಕೋ ಇದು ಯಾವುದೂ ಕೂಡ ಮೇಲ್ನೋಟಕ್ಕೆ ಕಾಣ್ತಾ ಇಲ್ಲ. ಸುಮ್ಮನೆ ಅಲ್ಲಿ ಹೋಗಿ ಘಟನೆ ಆದಾಗ ಅಲ್ಲಿ ಹೋಗಿ ಸ್ಪಾಟಿಗೆ ಹೋಗಿ ವಿಸಿಟ್ ಮಾಡ್ತಕ್ಕಂಥ ಇಷ್ಟಕ್ಕೆ ಸೀಮಿತ ಆಗಿದೆ ಹೊರತು ನಾನು ಮತ್ತೆ ಅದಕ್ಕೆ ಬರ್ತೀನಿ. ಪಾಕಿಸ್ತಾನದಿಂದ ಇಷ್ಟು 5 ದಿನ ಬೇಕೇನ್ರಿ? ನಾಚಿಕೆಗೇಡಿನ ಸಂಗತಿ ಅಲ್ಲನ್ರಿ. ಒಬ್ಬ ರಾಜ್ಯ ಸರ್ಕಾರಕ್ಕೆ ವಿಧಾನಸೌಧದಲ್ಲಿ ಅದು ಹಾದಿಲಿ ಬಿದ್ದಲ್ಲ, ವಿಧಾನಸೌಧದ ಒಳಗಡೆ ಬಂದು ಪಾಕಿಸ್ತಾನ ಜಿಂದಾಬಾದ್ ಅಂತೇಳಿ ಘೋಷಣೆ ಕೂಗ್ತಕ್ಕಂಥ ದೇಶದ್ರೋಹಿಗಳನ್ನು ಬಂಧಿಸೋಕ್ಕೂ ಕೂಡ ಇನ್ನೂ ಮೀನಾಮೇಷ ಎಣಿಸ್ತೀರಿ ಅಂತ ಹೇಳಿದ್ರೆ ಆಗ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥದ್ದು ಏನು ಹಾಗಾದ್ರೆ ಇಚ್ಛಾಶಕ್ತಿಯ ಕೊರತೆಯೋ ಅಥವಾ ದೇಶದ್ರೋಹಿಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಏನೋ ಅಲ್ಪಸಂಖ್ಯಾತರ ಭಾವನೆಗಳಿಗೆ ಧಕ್ಕೆ ಬರ್ತಾ ಅನ್ನತಕ್ಕಂಥ ನಿಮ್ಮ ಭಯ ಕಾಡ್ತಾ ಇದೆಯೋ ನಿಮಗೆ, ಅದನ್ನು ಸ್ಪಷ್ಟವಾಗಿ ಹೇಳಬೇಕು ಇವರು.